ಮುಂಡಗೋಡ್ ಪಟ್ಟಣದ ನಡು ಬೀದಿಯಲ್ಲಿ ನಡೆದ ಭೀಕರ ಹತ್ಯೆ ಪ್ರಕರಣ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಜಮೀರ್ ಅಹಮದ್ ದರ್ಗಾವಾಲೆ ಎಂಬ ವ್ಯಕ್ತಿಯನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ನಾಲ್ವರು ದುಷ್ಕರ್ಮಿಗಳು ಮೊದಲಿಗೆ ಕಾರದ ಪುಡಿ ಎರಚಿ ನಂತರ ಕತ್ತು ಸೀಳಿ ಬಳಿಕ ಗುಂಡು ಹಾರಿಸಿ ಜಮೀರ್ ಅವರನ್ನ ಕೊಲೆ ಮಾಡಿದ್ದಾರೆ. ಈ ದಾಳಿಯಿಂದಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಮೃತ ಜಮೀರ್ ಅವರು ಪಟ್ಟಣದಲ್ಲಿ ಫೈನಾನ್ಸ್ ವ್ಯವಹಾರ ನಡೆಸುತ್ತಿದ್ದರು ಎನ್ನಲಾಗಿದೆ. ಬಳಿಕ ಸ್ಥಳಕ್ಕಾಗಮಿಸಿದ ಪೊಲೀಸರು ಶವವನ್ನು ತಾಲೂಕು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಜಾಲ ಬೀಸಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ದೀಪನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಾಲ್ಕು ಏಪ್ರಿಲ್ 2026 ಒಂದು ಮರ್ಡರ್ ಪ್ರಕರಣ ಮುಂಡಗೋಡ್ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ. ಇದರ ಸಂಬಂಧಪಟ್ಟಂಗೆ ಫಿರ್ಯಾದಿಯಾದ ಅವರು ಫಯಾಜ್ ತಂದೆ ನಸೀರ್ ಅಹಮದ್ ದರ್ಗಾವಾಲೆ 40 ವರ್ಷ, ಇವರು ನೂರಾನಿ ಗಲ್ಲಿ ಮುಂಡಗೋಡ್ ವಾಸವಾಗಿರೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಅವರ ತಮ್ಮನಾದ ಜಮೀರ್ ಅಹಮದ್ ತಂದೆ ನಸೀರ್ ಅಹಮದ್ ದರ್ಗಾವಾಲೆ ಇವರು ವೃತ್ತಿ ಬಿಸ್ನೆಸ್ ಮಾಡೋರು, ಇವರು ಒಂದು ಕೊಲೆ ಆಗಿರುತ್ತೆ ಅಂತ. ಇದರಲ್ಲಿ ಕಂಪ್ಲೇಂಟ್ ಏನಂತ ಹೇಳಿರ್ತಾರೆ ಅಂದ್ರೆ, ನಿನ್ನೆ ದಿವಸ ರಾತ್ರಿ 11ರಿಂದ 11:15 ಗಂಟೆಗೆ ಸುಮಾರು ಅವ್ರ ತಮ್ಮ ಊಟ ಮಾಡೋದಕ್ಕೋಸ್ಕರ ಅಂಬಿಕಾ ಸಾವ್ಜಿ ಹೋಟೆಲ್ಗೆ KSRTC ಬಸ್ ಸ್ಟ್ಯಾಂಡ್ ಟೌನ್ ಎದುರುಗಡೆ ಅಲ್ಲಿ ಊಟಕ್ಕೆ ಬಂದಿರ್ತಾರೆ. ಅವ್ರ ಜೊತೆಗೆ ಅವ್ರ ಪರಿಚಯದವರಾದ ಸಾದಿಕ್ ಚಾವೋಸ್ ಕೂಡ ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಬಂದಿರ್ತಾರೆ. ಆ ಸಮಯದಲ್ಲಿ ಇವ್ರು ಊಟ ಮಾಡಬೇಕಾದ್ರೆ ಸಾದಿಕ್ ಚಾವೋಸ್ ಹೊರಗಡೆ ಹೋಗಿರ್ತಾರೆ ಸಿಗರೇಟ್ ತರೋದಕ್ಕೆ. ಆ ಸಮಯದಲ್ಲಿ ಒಂದು ಅನ್ನೋನ್ 3 ಇಲ್ಲ 4 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ರು ಇವ್ರಿಗೆ ಮೃತಪಟ್ಟವರ ಜಮೀರ್ ಅಹಮದ್ ಅವರಿಗೆ ಖಾರಪುಡಿ ಚೆಲ್ಲಿ ಆಮೇಲೆ ಅವರಿಗೆ ಚಾಕುವಿಂದ ಕುತ್ತಿಗೆಗೆ ಎಲ್ಲ ಗಾಯಪಡಿಸಿರ್ತಾರೆ. ಅದರಿಂದ ಅವರು ಅಲ್ಲೇ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಆಗಲೇ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇದರ ಜೊತೆಗೆ ನಾವು ತನಿಖೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಏನಾದ್ರು ಟೀಮ್ ಮಾಡಿದ್ದಾರೆ? ಆರೋಪಿ ಬಂಧನಕ್ಕೆ ನಾವು ಆಗಲೇ ಇವಾಗ 3 ಟೀಮ್ ಫಾರ್ಮ್ ಮಾಡಿದೀವಿ. ಸೊ ಎಂಟೈರ್ ಫೀಲ್ಡ್ ಬೇಸ್ ಕೂಡ ಪ್ಲಸ್ ಟೆಕ್ನಿಕಲ್ ಟೀಮ್ ಕೂಡ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಇವರು ಮೃತಪಟ್ಟವರು ಅವ್ರ ಆಗ್ಲೇ ಇವ್ರ ಮೇಲೆ 5 ಪ್ರಕರಣಗಳಿದೆ. ಇವ್ರ ಮೇಲೆ ಇವರು ರೌಡಿ ಶೀಟರ್ ಇದ್ದಾರೆ. ಇವ್ರದಲ್ಲಿ 2022 ಒಂದು ಬೆಟ್ಟಿಂಗ್ ಕೇಸ್ ಇದೆ. 2025 ಒಂದು ಸೋಷಿಯಲ್ ಮೀಡಿಯಾದ ಕೇಸ್ ಇದೆ. ಮತ್ತೆ ಕರ್ನಾಟಕ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆಕ್ಟ್ ಅಲ್ಲಿ 2 ಪ್ರಕರಣಗಳಿದೆ. ಮತ್ತೆ ಒಂದು ಕಿಡ್ನಾಪಿಂಗ್ ಕೇಸ್ ಕೂಡ ಮುಂಡಗೋಡಲ್ಲಿ ರಿಜಿಸ್ಟರ್ ಆಗಿದೆ. ಮೊದಲ 5 ಕೇಸಸ್ ಇದೆ. ಸೊ ಇದ್ರ ಬಗ್ಗೆ ಏನ್ ಕಾರಣಕ್ಕೋಸ್ಕರ ಆಗಿದೆ ಮತ್ತೆ ಯಾರು ಮಾಡಿದ್ದಾರೆ ಅಂತ. ಕೆನರಾ ಪ್ಲಸ್ ನ್ಯೂಸ್, ಮುಂಡಗೋಡ್.